ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನ್ ತೋರಿಸ್ತಾ ಇದ್ದೀನಿ. ಸೊ ನಾವೆಲ್ಲ ಟ್ಯಾಟಿಂಗ್ ಮಾಡ್ತೀವಿ ಅಲ್ಲ, ಸೊ ಟ್ಯಾಟಿಂಗ್ ಮಾಡೋ ಅಂಥದ್ದು ಕ್ರೋಶದಲ್ಲಿ ಮಾಡ್ತಾಯಿದ್ದೀನಿ. ಇದಕ್ಕೆ ನೀಡಲ್ ನಂಬರ್ 10 ತೊಗೋತಾ ಇದ್ದೀನಿ ಫ್ರೆಂಡ್ಸ್. 11 ಆದರೂ ನಡೆಯುತ್ತೆ, ಯಾರಾದರೂ ಟ್ರೈ ಮಾಡ್ಬೋದು. ಡಿಸೈನ್ ಈಸಿ ಆಗಿದೆ. ಸೊ ಇದಕ್ಕೆ ರಿಂಗ್ ಬೀಡ್ಸು ಮತ್ತು ಒಂದು ಗೆಜ್ಜೆ ಬೀಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಹ್ಯಾಂಗಿಂಗ್ ಬೀಡ್ಸ್ ಯಾವ್ದಾದ್ರು ನಡೆಯುತ್ತೆ, ಲೀಫ್ ಬೀಡ್ ಕೂಡ ನಡೆಯುತ್ತೆ ಹ್ಯಾಂಗಿಂಗ್ ಟೈಪು. ಸೊ ಖಾಲಿ ಸ್ಪೇಸ್ ಬಿಡಬಾರ್ದು ಅಂತ ಒಂದು ಹ್ಯಾಂಗಿಂಗ್ ಹಾಕಿದ್ದೀವಿ, ಇಲ್ಲ ಪ್ಲೇನ್ ಬೀಡ್ ಕೂಡ ನೀವು ಮಾಡ್ಕೋಬೋದು. ಮತ್ತು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆ್ಯಸ್ ಯೂಶ್ವಲ್ 6 ದಾರ ತೊಗೊಂಡು ಗಂಟು ಹಾಕಿಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೀಡಲ್ನ ಹಾಕ್ಬಿಟ್ಟು ಫಸ್ಟ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. 2 ಸ್ಟೆಪ್ ಡಿಸೈನ್ ಫ್ರೆಂಡ್ಸ್ ಇದಕ್ಕೆ. ಸೊ ಟ್ಯಾಟಿಂಗ್ ಲೈಕ್ ಕ್ರೋಶಾ ಡಿಸೈನ್ ಇದು ಆ್ಯಕ್ಚುಲಿ. ಸೊ ಟ್ಯಾಟಿಂಗ್ ಥರ ಕಾಣುತ್ತೆ, ಬಟ್ ಕ್ರೋಶದಲ್ಲಿ ಹಾಕುವಂಥದ್ದು. 2 ಸತಿ ಸಿಂಗಲ್ ಕ್ರೋಶೆ ಮಾಡ್ತೀನಿ ಸ್ಟಾರ್ಟಿಂಗು. ಸಾರಿ, 2 ಸತಿ ಅಲ್ಲ, ಇನ್ನೂ 2 ಸತಿ ಮಾಡ್ಕೊಳ್ಳೋಣ. ಬೇಸ್ ಲೈನು ಸಿಂಗಲ್ ಕ್ರೋಶೆ ವಿತ್ ರಿಂಗ್ ಬೀಡ್ ಆ್ಯಡ್ ಮಾಡೋ ಅಂಥದ್ದು ಬೇಸ್ ಲೈನ್ ಇರುತ್ತೆ ಫ್ರೆಂಡ್ಸ್. ಡಿಸೈನು ನಾನಿಲ್ಲಿ 3 to 4 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ತೀನಿ ಸ್ಟಾರ್ಟ್. 2 ಸತಿಯಿಂದ 3 ಸತಿವರೆಗೂ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗು. ನೋಡಿ 3 ಟೈಮ್ಸ್ ಆಯ್ತಲ್ವ. ಜಸ್ಟ್ ನೀಡಲ್ ಹಾಗೇ ಇರಲಿ. ರಿಂಗ್ನ ಲೆಫ್ಟ್ ಹ್ಯಾಂಡಲ್ಲಿ ಆ ರೀತಿ ಇಟ್ಕೊಂಡು ದಾರನ ತೊಗೊಂಡು ಬಂದು ಇಲ್ಲಿ ಕೂಡ ಸಿಂಗಲ್ ಕ್ರೋಶೆ ಮಾಡೋಣ. 2 ದಾರ ಸೇರಿ ಒಂದು, ಮತ್ತೆ ನೀಡಲ್ ಹಾಕಬೇಕು. ರಿಂಗ್ ಒಳಗಡೆ ದಾರನ ತೊಗೊಂಡು ಬಂದು ಈ 2 ದಾರ ಸೇರಿ ಒಂದು ಮಾಡ್ಕೊಳ್ಳೋಣ. ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಈ ರೀತಿ ಪೂರ ರಿಂಗ್ ಏನಿದೆ ನಮಗೆ ಫುಲ್ ರಿಂಗ್ ಕವರ್ ಮಾಡ್ಕೋಬೇಕು ಥ್ರೆಡ್ಡಿಂದ. ಸೊ ಈ ರೀತಿ ಸಿಂಗಲ್ ಕ್ರೋಶೆಯಲ್ಲೇ ರಿಂಗ್ ಫುಲ್ಲು ಕವರ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಅಲ್ವಾ ಫ್ರೆಂಡ್ಸ್, ಫಾಸ್ಟಾಗಿ ಆಗೋಗುತ್ತೆ. ರಿಂಗು ಫುಲ್ಲು ಕವರ್ ಮಾಡ್ಕೊಂಡು ಬಿಡಬೇಕು. ಸೊ ಈ ರೀತಿ ಪೂರ್ತಿ ಕವರ್ ಮಾಡಿಕೊಂಡು ಬರೀ ಸಿಂಗಲ್ ಕ್ರೋಶೆ ಡಿಸೈನ್ ಅಲ್ಲ, ಬೇಸ್ ತುಂಬ ಈಸಿ. ಆ ಸೆಕೆಂಡ್ ಸ್ಟೆಪ್ ಕೂಡ ನಿಮ್ಗೆ ಈಸಿ ಆಗುತ್ತೆ. ಸೊ ಇವಾಗ ಇದೇ ರೀತಿ ತುಂಬ ಟೈಟ್ ಮಾಡಬಾರ್ದು ಫ್ರೆಂಡ್ಸ್, ಸ್ವಲ್ಪ ಆರಾಮಾಗಿ ಹಾಕ್ಕೊಂಡು ಹೋಗಬೇಕು. ಟೈಟ್ ಮಾಡಿದ್ರೆ ನಮಗೆ ಸೆಕೆಂಡ್ ಸ್ಟೆಪ್ಪಲ್ಲಿ ನೀರಲ್ಲಿ ಹಾಕೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಈ ರೀತಿ ಪೂರ್ತಿ ರಿಂಗ್ನ ನಾನು ಸಿಂಗಲ್ ಕ್ರೋಶೆಯಿಂದ ಫಿಲ್ ಮಾಡ್ಕೊಂಬಿಡ್ತೀನಿ. ಸೊ ಪೂರ್ತಿ ರಿಂಗು ಫ್ರೆಂಡ್ಸ್, ಕೌಂಟಿಂಗ್ ಏನಿಲ್ಲ, ನಾನಿಲ್ಲಿ ಕೌಂಟಿಂಗ್ ಏನೋ ನಾನು ಕೌಂಟ್ ಇಟ್ಕೊಳ್ತಾ ಇಲ್ಲ. ಫಿಲ್ ಆಗೋಷ್ಟು ನೀವು ಫಿಲ್ ಮಾಡ್ಕೊಳ್ಳಿ. ಕೌಂಟಿಂಗ್ ಏನು ನೆಸಸರಿ ಇಲ್ಲ ಇದಕ್ಕೆ. ಸೊ ಹಂಗೂ ಪರ್ಫೆಕ್ಟ್ ಬೇಕಂದರೆ ನೀವು ಕೌಂಟ್ ಮಾಡಿಕೊಂಡು ಸೆಕೆಂಡ್ ರಿಂಗ್ ಬಿಡು ಆ ಥರ ಕಂಟಿನ್ಯೂಸ್ ರಿಂಗ್ ಬಿಡ್ಸ್ನ ಕೌಂಟಿಂಗ್ ಮಾಡ್ಕೊಂಡು ಮಾಡ್ಬೋದು ಫುಲ್ ಕಂಪ್ಲೀಟ್ ಆದಮೇಲೆ. ಸೊ ಬಟ್ಟೆಗೆ ಡೈರೆಕ್ಟಾಗಿ ನಾನು ಲಾಕ್ ಮಾಡ್ಕೊಳ್ತೀನಿ. ಬಟ್ಟೆಗೆ ಪಕ್ಕದಲ್ಲೇ ಅಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಲಾಕ್ ಆಗುತ್ತೆ. ಇವಾಗ ಅಲ್ಲೇ ಒಂದು ಸಿಂಗಲ್ ಕ್ರೋಶೆ, ಮತ್ತು ಸಿಂಗಲ್ ಕ್ರೋಶೆನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಬೇಕಂದರೆ ಹಾಫ್ ಡಬಲ್ ಕ್ರೋಶೆ ಕೂಡ ನೀವು ಹಾಕ್ಕೋಬೋದು. ಇಲ್ಲಿ ಸಿಂಗಲ್ ಕ್ರೋಶೆನ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಇಲ್ಲಿಂದ ನಾನು ಲಾಕ್ ಸೇರಿಸಿ, ನಾವೇನು ಲಾಕ್ ಮಾಡಿದ್ವಿ ಅದನ್ನು ಸೇರಿಸಿ 6 ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಲಾಕ್ ಬಿಟ್ಟು 5 ಸಿಂಗಲ್ ಕ್ರೋಶೆ. ಲಾಕ್ ಸೇರಿಸಿದ್ರೆ ಅಂದರೆ ಅಟ್ಯಾಚ್ ಮಾಡಿದ್ವಿ ಎಲ್ಲ ರಿಂಗ್ ಬಿಡ್ನ, ಅದನ್ನು ಸೇರಿಸಿದ್ರೆ 6 ಸಿಂಗಲ್ ಕ್ರೋಶೆ. 6 ಸಿಂಗಲ್ ಕ್ರೋಶೆ ಮಾಡಿ ಒಂದು ಹ್ಯಾಂಗಿಂಗ್ ಬೀಡನ್ನ ಹಾಕ್ಕೊಳ್ಳೋಣ. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್. ಟ್ಯಾಟಿಂಗ್ ಯಾವಾಗಲೂ ನಮಗೆ ಒಂಥರ ಸ್ಟಿಫ್ನೆಸ್ ಆಗಿ ಸಿಂಗಲ್ ಕ್ರೋಶೆ ಡಿಸೈನ್ ಥರನೇ ಕಾಣಿಸುತ್ತೆ. ಸೊ ಸಿಮಿಲರ್ ಇದೆ ಫ್ರೆಂಡ್ಸ್, ಆ್ಯಸ್ ಇಟ್ ಈಸ್ ಅದೇ ರೀತಿ ಬರುತ್ತೆ ಅಂತ ನಾನು ಹೇಳೋದಿಲ್ಲ. ಸೊ ಸಿಮಿಲರ್ ಕಾಣುತ್ತೆ ನಿಮಗೆ. ಸೊ ದೂರದಿಂದ ಟ್ಯಾಟಿಂಗ್ ಡಿಸೈನ್ ಇರ್ಬೋದೇನೋ ಆ ಥರ ಫೀಲ್ ಆಗುತ್ತೆ. ಸೊ ಈ ರೀತಿ 6 ಸಿಂಗಲ್ ಕ್ರೋಶೆ ಆದಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಹ್ಯಾಂಗಿಂಗ್ ಬೀಡ್ ಕೂಡ ಅಟ್ಯಾಚ್ ಮಾಡ್ತೀನಿ. ಹ್ಯಾಂಗಿಂಗ್ ಬೀಡು ಈ ಗೆಜ್ಜೆ ಬೀಡ್ ಅಥವಾ ಲೀಫ್ ಬೀಡ್ ಬರುತ್ತೆ ಹ್ಯಾಂಗಿಂಗು. ಇನ್ನು ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. ಯಾವ್ದು ಬೇಕಾದ್ರೂ ನೀವು ನಿಮ್ಮ ಇಷ್ಟ, ಯಾವ್ದು ಬೇಕಾದರೂ ಈ ಥರ ಅಟ್ಯಾಚ್ ಮಾಡ್ಕೋಬೋದು. ಮತ್ತು 6 ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. 6 ಸಿಂಗಲ್ ಕ್ರೋಶೆ. ಗ್ಯಾಪು ಕೂಡ ನೀವು ನೋಡ್ಕೋಬೋದು, ಎಷ್ಟು ಗ್ಯಾಪ್ ಬೇಕು ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲಿ ಕೂಡ. ಮತ್ತು ಸೆಕೆಂಡ್ ಸ್ಟೆಪ್ಪಲ್ಲಿ ಯು ಶೇಪ್ ಆರ್ಚ್ ಕೂಡ ನೋಡಿಕೊಂಡು ಸ್ವಲ್ಪ ಗ್ಯಾಪ್ಸ್ನೆಲ್ಲ ವೇರಿ ಮಾಡ್ಕೋಬೋದು. ಕೌಂಟಿಂಗ್ಸ್ನ ಚೇಂಜ್ ಮಾಡ್ಕೋಬೋದು. ನಾನಿಲ್ಲಿ 6 ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ನೀವು ಇದೇ ರೀತಿ ಬರಬೇಕು, ಡಿಸ್ಟೆನ್ಸ್ ಕರೆಕ್ಟಾಗಿದೆ ಅಂದರೆ ಹೀಗೆ ಹಾಕೋಬೋದು. ಸೊ ನೋಡಿ, ಒಂದು ರಿಂಗ್ ಆಯಿತು. 6 ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಗೆಜ್ಜೆ, ಮತ್ತು 6 ಸಿಂಗಲ್ ಕ್ರೋಶೆ ಆದಮೇಲೆ ಇನ್ನೂ ಒಂದು ರಿಂಗ್. ನೀಡಲ್ ಹಾಗೇ ಇರಬೇಕು ದಾರದಲ್ಲಿ. ಸುಮ್ಮನೆ ಲೆಫ್ಟ್ ಹ್ಯಾಂಡಲ್ಲಿ ರಿಂಗ್ನ ಇಟ್ಕೊಂಡು ಈ ರೀತಿ ಸಿಂಗಲ್ ಕ್ರೋಶೆ ಮಾಡಿಕೊಂಡೆ ಅಟ್ಯಾಚ್ ಮಾಡೋದು. ಸೊ ಇದು ಕೂಡ ಪೂರ್ತಿ ನಾನು ಫಿಲ್ ಮಾಡ್ಕೊಳ್ತೀನಿ. ಜಸ್ಟ್ ಸಿಂಗಲ್ ಕ್ರೋಶೆ ಹಾಕೋದು,
ಈ ರೀತಿ ಫುಲ್ ಫಿಲ್ ಮಾಡ್ಕೊಂಡು ಹೋಗ್ಬೋದು. ಟೈಟ್ ಮಾಡ್ಕೋಬೇಡಿ, ಆದಷ್ಟು ಆರಾಮ್ಸಾಗೆ. ಅದು ತುಂಬ ಲೂಸು ಇರಬಾರ್ದು, ಸ್ವಲ್ಪ ಫ್ರೀ ಟೈಪು ನಾವು ಸಿಂಗಲ್ ಕ್ರೋಶನ ಫಿಲ್ ಮಾಡ್ಕೋತೀನಿ. ಸೆಕೆಂಡನ್ನು ಮಾಡಿಬಿಟ್ಟು ನೋಡಿ ಸಿಂಗಲ್ ಕ್ರೋಶೆ ಮತ್ತು 6 ಮಾಡಿ ಒಂದು ಹ್ಯಾಂಗಿಂಗ್ ಬೀಡ್ ಕೂಡ ಇನ್ಸೆಟ್ ಮಾಡಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 6 ಸಿಂಗಲ್ ಕ್ರೋಶೆ ಮಾಡಿ 3rd ರಿಂಗನ್ನು ಅಟ್ಯಾಚ್ ಮಾಡೋದು. ಸೊ ಈ ರೀತಿ ಮಾಡ್ಕೊಂಡು ಹೋಗೋದು. ಫ್ರೆಂಡ್ಸ್, ಸ್ಟಾರ್ಟಿಂಗ್ ಡಿಸೈನ್ ಇನ್ಸ್ಪೈರ್ಗೆ ನಾನು ಟ್ರೈ ಮಾಡಿರೋಂಥ ಡಿಸೈನ್ ಅಲ್ವಾ, ಸೊ ರಿಂಗ್ಸು ಸ್ವಲ್ಪ ಹತ್ರ ಬರುತ್ತೆ, ಜಾಸ್ತಿ ಕೂಡ ಇಡ್ಸುತ್ತೆ ಇದಕ್ಕೆ. ಸೊ ಈ ರೀತಿ ಕಾಣಿಸುತ್ತೆ. ಒಂದು ರಿಂಗು ಒಂದು ಗೆಜ್ಜೆ, ಒಂದು ರಿಂಗು ಒಂದು ಗೆಜ್ಜೆ, ಈ ರೀತಿ ಪೂರನೂ ಹಾಕ್ಕೊಂಡು ಹೋಗ್ತೀನಿ. ಫ್ರೆಂಡ್ಸ್, ಇದಕ್ಕೆ ನಾವು ಮಧ್ಯದಲ್ಲಿ ಕುಚ್ಚಿಗೆ ಕೂಡ ಗ್ಯಾಪ್ ಇಟ್ಕೊಂಡ್ರೆ, ಕುಚ್ಚು ಕೊಟ್ಕೊಂಡ್ರೆ ಅದು ಒಂದು ಡಿಸೈನ್ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ರೀತಿ ಎಲ್ಲ ಪೂರ್ತಿ ಹಾಕಿ ನಾನು ಲಾಸ್ಟಲ್ಲಿ ಒಂದು 3 ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡಿ, 1 2 3 ಚೈನ್ ಎಕ್ಸ್ಟ್ರಾ ಮಾಡಿ ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳೋಣ. 3 ಚೈನ್ ಎಕ್ಸ್ಟ್ರಾ ಮಾಡಿ ಕಟ್ ಮಾಡಿ ರೀತಿ ದಾರ ತೆಗೆದು ಎಂಡ್ ಮಾಡ್ಕೊಳ್ಳಿ. ಸೊ ಇಷ್ಟಾದಮೇಲೆ ಸೆಕೆಂಡ್ ಸ್ಟೆಪ್ಪು ಫ್ರೆಂಡ್ಸ್, ಈ ಥರ ರಿಂಗ್ ಇದೆ ಅಲ್ವಾ, ಸೊ ಸ್ಟಾರ್ಟಿಂಗಿಂದ ನಾವು ಕೌಂಟ್ ಮಾಡ್ಕೊಳ್ಳೋಣ. ಈ ಥರ ಕೌಂಟ್ ಮಾಡ್ಕೊಂಡು ಕಾರ್ನರ್ಗೆ ಒಂದು 5 ಸಿಂಗಲ್ ಕ್ರೋಶೆನ ಬಿಟ್ಟು ನಾನು 6th ಸಿಂಗಲ್ ಕ್ರೋಶೆ ಒಳಗಡೆ ನೀಡಲ್ ಹಾಕಿ ದಾರಾನ ಈ ರೀತಿ ಎಳ್ಕೊಳ್ತೀನಿ. ನಾಟ್ನ ಚಿಕ್ಕದಾಗಿ ಮಾಡ್ಕೊಳ್ಳಿ, ಇಲ್ಲಿ ಸ್ವಲ್ಪ ದೊಡ್ಡದು ಬಿದ್ದುಬಿಡ್ತು, ನಾನು ಗಂಪೇಸ್ ಮಾಡಿ ಟ್ರಿಮ್ ಮಾಡ್ತೀನಿ ನೀಟಾಗಿ ಕಾಣಂಗೆ. ಸೊ ಈ ಥರ ಚಿಕ್ಕದ ಗಂಟು ಈ ಥರ ಸಿಂಗಲ್ ಕ್ರೋಶೆ ಮಾಡಿ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಡೈರೆಕ್ಟಾಗಿ 3 ಚೈನ್ ಹಾಕ್ತಾಯಿದ್ದೀನಿ. ಸೊ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೋದು, ಇಲ್ಲ ಡೈರೆಕ್ಟಾಗಿ 3 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶೆ ಒಳಗಡೆ ನೀವು ಲಾಕ್ ಮಾಡ್ಕೊಳ್ಳಿ. ಚೈನ್ ಒಳಗಡೆ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಸೊ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡೋಣ. ಪಕ್ಕದಲ್ಲಿ ಲಾಕ್ ಆದ ತಕ್ಷಣ ಇನ್ನೂ ಒಂದು ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡಿ ಅಲ್ಲಿಂದ ಚೈನ್ಸ್ ಹಾಕ್ಕೋಬೇಕು ಫ್ರೆಂಡ್ಸ್. ಆ ಸೈಡ್ 2 ಈ ಸೈಡ್ 2 ಮಾಡ್ಕೋಬೇಕು. ಮಧ್ಯದಲ್ಲಿ ಸೆಂಟ್ರಲ್ 3 ಚೈನ್ ಗ್ಯಾಪು, ಅಲ್ಲಿಂದ ನಾವು 7 ಚೈನ್ಸ್ನ ಹಾಕ್ಕೋತೀನಿ. ಸೊ 7 ಅಥವಾ 8 ಕೂಡ ನಡೆಯುತ್ತೆ. 7 ಚೈನ್ಸ್ನ ಹಾಕ್ಕೊಳ್ಳಿ. 7 ಚೈನ್ಸ್ನ ಹಾಕಿ ನೆಕ್ಸ್ಟ್ ರಿಂಗ್ ಇದೆ ಅಲ್ವಾ, 6th ಸಿಂಗಲ್ ಕ್ರೋಶೆ ನೋಡಿ 5 ಅಲ್ಲಿ ಮೇಲೆ ಹೋಲ್ ಗ್ಯಾಪ್ ಕೌಂಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. 6th ಹೋಲ್ ಗ್ಯಾಪ್ಗೆ ನಾನು ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಬಂದು ಲಾಕ್ ಮಾಡ್ಕೊಳ್ತೀನಿ. ಸೊ 5th 6th ಅಂತ ಏನಿಲ್ಲ ಫ್ರೆಂಡ್ಸ್, ನಮಗೆ ಸೆಂಟ್ರಲ್ಲಿ 3 ಚೈನ್ ಗ್ಯಾಪ್ ಬರಬೇಕು ಕುಚ್ಚು ಕಟ್ಟೋದಕ್ಕೆ. ಸೊ ಸ್ಟಾರ್ಟಿಂಗ್ ಡಿಸೈನ್ ವಿತ್ ಕುಚ್ಚು ಕೂಡ ಟ್ರೈ ಮಾಡಿದ್ದೀನಿ ಕ್ರೋಶದಲ್ಲಿ. ಸೊ ಡಿಫ್ರೆಂಟಾಗಿ ಯುನೀಕ್ ಆಗಿದೆ. ಅಲ್ಲಿ ಸಿಂಗಲ್ ಕ್ರೋಶೆ ಮಾಡಿ ಫ್ರೆಂಡ್ಸ್ ಮತ್ತೆ 7 ಚೈನ್ ಹಾಕಿದ್ದೀನಿ ನಾನು. ಇದೇ ರಿವರ್ಸ್ ಮಾಡಿಬಿಟ್ಟು ಲಾಕ್ ಮಾಡ್ತೀನಿ. 7 ಚೈನೇ ಹಾಕಿ ಸ್ಟಾರ್ಟಿಂಗ್ 7 ಚೈನ್ ಹಾಕಿ ಆ ರಿಂಗಿಗೆ ಲಾಕ್ ಮಾಡಿದ್ವಿ ಅಲ್ವಾ, ಮತ್ತು 7 ಚೈನ್ ಹಾಕಿ ಬ್ಯಾಕ್ ಸೈಡಿಂದ ಇಲ್ಲಿ ನಾವೆಲ್ಲಿ ಲಾಕ್ ಮಾಡಿದ್ವಿ ಫಸ್ಟ್ 7 ಚೈನ್ದು ಲಾಕು ಅಲ್ಲೇ ಲಾಕ್ ಮಾಡಿದ್ದೀನಿ. ಮತ್ತು ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ನಾವು 2 ಸತಿ ಹಾಕಿದ್ವಿ ಅಲ್ಲ, ಆ ಕಡೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡಿ ಫ್ರಂಟಿಗೆ ಟರ್ನ್ ಮಾಡ್ಕೋತೀನಿ. ಸೊ ಈ ರೀತಿ 2 ಸತಿ 7 ಚೈನ್ ಬರುತ್ತೆ. ಯಾಕಂದರೆ 3 ಸ್ಟೆಪ್ ಬರೋ ಬದಲು ನಾನು ಬ್ಯಾಕಿಗೆ ಈ ಥರ ಬಂದುಬಿಟ್ಟು ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡೋಣ. ಬೀಡನ್ನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ಈ 7 ಚೈನ್ ಒಳಗಡೆ ಹೋಗಿ 2 7 ಚೈನ್ ಒಳಗಡೆ ಹೋಗಿ ದಾರನ ತಂದು 3 ದಾರ ಸೇರಿ 1 ಮಾಡ್ಕೋತೀನಿ. ಮತ್ತು ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಆ್ಯಡ್ ಮಾಡೋಣ. ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡನ್ನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಸೇರಿ 1 ಮಾಡ್ಕೊಳ್ಳೋಣ. ಸೊ ಈ ರೀತಿ ಒಂದು ಹಾಫ್ ಡಬಲ್ ಕ್ರೋಶೆ ಒಂದು ಬೀಡ್, ಒಂದು ಹಾಫ್ ಡಬಲ್ ಕ್ರೋಶೆ ಒಂದು ಬೀಡು. ಈವನ್ ಸಿಂಗಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಸ್ವಲ್ಪ ತಿಕ್ಕಾಗಿರಲಿ ಅಂದ್ಬಿಟ್ಟು ನಾನು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು 7 ಬೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಒಳಗಡೆ 7 ಚೈನ್ಗೆ 7 ಬೀಡ್ಸ್ ಬರೋ ಥರ ವಿತ್ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಇವನ್ ಡಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ಸೊ ಇದು ಆದಷ್ಟು ಸಣ್ಣಗೆ ಬಂದರೆ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ ಟ್ಯಾಟಿಂಗ್ ಟೈಪ್ ಟ್ರೈ ಮಾಡಿರೋದು ಅಂತ ಹೇಳಿದೆ ಅಲ್ವಾ, ಸೊ ಆ ಥರ ಟ್ರೈ ಮಾಡೋದು. ಒಂದು ಹಾಫ್ ಡಬಲ್ ಕ್ರೋಶೆ ಒಂದು ಬೀಡ್
ಇದೇ ಥರ 7 ಬೀಡ್ಸ್ನ ಹಾಕ್ಕೊಳ್ಳೋಣ. ಒಂದೇ ಸತಿ 2-3 ಬೀಡ್ಸ್ ಒಟ್ಟಿಗೆ ತೊಗೊಂಡ್ರೆ ನಿಮಗೆ ಇವು ಹೆಲ್ಪ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ. ಸೊ ಈ ರೀತಿ 7 ಬೀಡ್ಸ್ನ ಇನ್ಸರ್ಟ್ ಮಾಡಿ ಎಲ್ಲ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಶೆ ಸ್ಟಾರ್ಟಿಂಗ್ ಇರುತ್ತಲ್ಲ ಅದ್ರ ಪಕ್ಕದಲ್ಲಿ ಪಕ್ಕದಲ್ಲೇ ಎಕ್ಸ್ಟ್ರಾ ಥ್ರೆಡ್ ಇದೆ ಫ್ರೆಂಡ್ಸ್, ಅದನ್ನು ಸೇರಿಸಿ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಮಗೆ ಯು ಶೇಪ್ ಬರುತ್ತೆ. 2 ರಿಂಗ್ ಮಧ್ಯೆ ಈ ರೀತಿ ಬರುತ್ತೆ. ಮೇಲ್ಗಡೆ ಗ್ಯಾಪ್ ಕಾಣಬಾರ್ದು ಅಂತಲೇ ಹ್ಯಾಂಗಿಂಗ್ ಬೀಡನ್ನ ನಾನು ಹಾಕಿರೋದು. ಸೊ ಆ ನಾಟ್ ಏನಿದೆ ಹಿಂದೆಗಡೆ ಟ್ರಿಮ್ ಮಾಡ್ತೀನಿ, ಗಮ್ ಪೇಸ್ಟ್ ಮಾಡಿಬಿಟ್ಟು. ಸ್ವಲ್ಪ ದೊಡ್ಡದು ಬಿದ್ದುಬಿಟ್ಟಿದೆ, ಚಿಕ್ಕದಾಕಿ. ಸೊ ಅಲ್ಲಿಂದ ಮತ್ತೆ 3 ಚೈನ್ ಮಾಡೋಣ. 3 ಚೈನ್. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಥ್ರೆಡ್ಸ್ನ ಕುಚ್ಚು ಕಟ್ಕೋಬೇಕಾದ್ರೆ ಗಮ್ ಟಿಪ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. 3 ಚೈನ್ ಸ್ವಲ್ಪ ಕಂಜೆಸ್ಟ್ ಅನಿಸುತ್ತಲ್ವ ಕುಚ್ಚು ಕಟ್ಟೋದಕ್ಕೆ, ಬಟ್ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಸ್ಪೇಸ್ ಇಲ್ವಲ್ಲ ರಿಂಗ್ ಒಳಗಡೆ, ರಿಂಗ್ ಔಟ್ಸೈಡು. ಸೊ ಅದಕ್ಕೋಸ್ಕರ ಅಲ್ಲಿ 2 ಸತಿ ಸಿಂಗಲ್ ಕ್ರೋಶೆ ಮಾಡಿದೆ. 3 ಚೈನ್ ಆದಮೇಲೆ 2 ಟೈಮ್ ಸಿಂಗಲ್ ಕ್ರೋಶೆ ಮಾಡಿ ಮತ್ತು ಅಲ್ಲಿಂದ 7 ಚೈನ್ನ ಹಾಕ್ತಾಯಿದ್ದೀನಿ. ಸೊ 7 ಚೈನ್ಸ್ ಮಾಡಿ ನೋಡಿ, ಪಕ್ಕದ ರಿಂಗ್ದು ಸ್ಟಾರ್ಟಿಂಗಿಂದ 6th 5 ಬಿಟ್ಟು 6th ಒಳಗಡೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ನೋಡ್ಕೊಳ್ಳಿ ನಿಮ್ಮ ರಿಂಗಲ್ಲಿ ಎಷ್ಟು ಸಿಂಗಲ್ ಕ್ರೋಶೆ. ನಾನು ಸ್ಟಾರ್ಟಿಂಗ್ ಮಾತ್ರ ಕೌಂಟ್ ಮಾಡ್ತಾಯಿದ್ದೀನಿ, ಲಾಸ್ಟಲ್ಲಿ ಕೌಂಟ್ ಮಾಡ್ತಾಯಿಲ್ಲ. ಸೊ ಒಂದು ಆ್ಯಾವ್ರೇಜ್ ಅಷ್ಟೇ ಇರುತ್ತೆ. ಅದಕ್ಕೋಸ್ಕರ ಲಾಕ್ ಮಾಡಿ ಮತ್ತೆ 7 ಚೈನ್ ಹಾಕ್ತೀನಿ. ಲಾಕ್ ಆದ ತಕ್ಷಣ 7 ಚೈನ್ ಮಾಡೋದು. ರಿವರ್ಸ್ ಬರೋದಲ್ವ ಫ್ರೆಂಡ್ಸ್, ಇದು ಸಿಂಗಲ್ ಸ್ಟೆಪ್ ಆಗಿರೋದ್ರಿಂದ ರಿವರ್ಸ್ ಒಂದು ಟೈಮ್ ಬಂದರೆ ನಮಗೆ ಇನ್ನೊಂದು ಸ್ಟೆಪ್ ಹಾಕೋದನ್ನ ತಪ್ಪತ್ತೆ. ಅದು ಎಲ್ಲಿ ಲಾಕ್ ಮಾಡಿದ್ದೀವಿ ಅಲ್ಲೇ ಲಾಕ್ ಮಾಡಿ. ಎಲ್ಲಿ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಿದ್ದೀವಿ 7 ಚೈನ್ಸ್ನ, ಆ ಸಿಂಗಲ್ ಕ್ರೋಶಲ್ಲೇ ಲಾಕ್ ಮಾಡ್ತೀನಿ. ಪಕ್ಕದಲ್ಲಿ ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಲಾಕ್ ಆದಮೇಲೆ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ಸ್ವಲ್ಪ ಬೀಡನ್ನ ಇನ್ಸರ್ಟ್ ಮಾಡೋಣ. ದಾರನ ತೆಗೆದುಬಿಟ್ಟು ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಬೀಡನ್ನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. 2 ಚೈನ್ 2 7 ಚೈನ್ ಇರುತ್ತಲ್ಲ ಅದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ, ಹಾಫ್ ಡಬಲ್ ಕ್ರೋಶೆ ಮಾಡೋಣ. ಸೊ ಇದೇ ರೀತಿ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಅಂಥ ಕಷ್ಟವೂ ಇಲ್ಲ ಫ್ರೆಂಡ್ಸ್, ಅಂತ ತುಂಬ ಬಿಗಿನರ್ಸ್ ಕೂಡ ಟ್ರೈ ಮಾಡೋಕ್ಕಾಗತ್ತೆ ಅನ್ನೋಕ್ಕಾಗಲ್ಲ. ಸೊ ಆರಾಮ್ಸಾಗಿ ಮಾಡ್ಕೊಳ್ಳಿ, ಟ್ರೈ ಮಾಡಿ. ಸೊ ಎಲ್ಲರಿಗೂ ಈಸಿ ಇದೆ, ತುಂಬ ಕಷ್ಟ ಆಗೋಲ್ಲ. ಸ್ಟಾರ್ಟಿಂಗ್ ಅಷ್ಟಂತೂ ಟೈಮ್ ತೊಗೊಳೋದಿಲ್ಲ. ಸೊ ಅದು ಸ್ವಲ್ಪ ಟೈಮ್ ತೊಗೊಳತ್ತೆ. ಸೊ ಇವನ್ನು ನಾನು ಬಿಗಿನರ್ ಫ್ರೆಂಡ್ಸ್, ಸ್ಟಾರ್ಟಿಂಗ್ ಅಷ್ಟು ನನಗೂ ಬರೋದಿಲ್ಲ. ಸೊ ಕ್ರೋಶದಲ್ಲಿ ಟ್ರೈ ಮಾಡೋಣ ಯಾವ ರೀತಿ ಕಾಣುತ್ತೆ ಅಂದ್ಬಿಟ್ಟು ನಾನು ಟ್ರೈ ಮಾಡಿದ್ದೀನಿ. ಆ್ಯಸ್ ಇಟ್ ಈಸ್ ಅದೇ ರೀತಿ ಇದೆ ಅಂತ ನಾನು ಹೇಳೋದಿಲ್ಲ. ಸೊ ನಿಮಗೆ ಇಷ್ಟ ಆದರೆ ಈ ಡಿಸೈನ್ ಖಂಡಿತ ಟ್ರೈ ಮಾಡಿ. ಲುಕ್ ಚೆನ್ನಾಗಿ ಬರುತ್ತೆ, ಲುಕ್ ವೈಸು. ಸೊ ಓವರಾಲ್ ನಾವು ಕುಚ್ಚೆಲ್ಲ ಕಟ್ಟಿದ್ಮೇಲೆ ವಿತ್ ಕುಚ್ಚು ಬರುತ್ತೆ ಅಲ್ವಾ, ಇದಕ್ಕೆ ಕುಚ್ಚೆಲ್ಲ ಕಟ್ಟಿದ್ಮೇಲೆ ತುಂಬ ಲುಕ್ ಚೆನ್ನಾಗಿರುತ್ತೆ, ಒಂಥರ ಎಲಿಗೆಂಟ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಏನು ಹಾಕ್ಸ್ಕೊಂಡಿದ್ದೀವಿ ಆ ಥರ ಚೆಕ್ ಮಾಡ್ತಾರೆ, ಆ ರೀತಿ ಬರುತ್ತೆ ಡಿಸೈನ್ ನಿಮಗೆ. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. 2 ರಿಂಗ್ ಮಧ್ಯ ಯು ಶೇಪಲ್ಲಿ ವಿತ್ ಬೀಡ್ಸ್ ಬರುತ್ತೆ. ಸೊ ಒನ್ಸ್ ನೀವು ಕುಚ್ಚೆಲ್ಲ ಕಟ್ಟಾದಮೇಲೆ ಅದು ಶೇಪ್ ಕೂಡ ನೀಟಾಗಿ ಕೂತ್ಕೊಳ್ಳುತ್ತೆ. ಲಾಸ್ಟಲ್ಲಿ ಕೂಡ 3 ಚೈನ್ ಹಾಕಿಬಿಟ್ಟು ನಾನು 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿ ಎಕ್ಸ್ಟ್ರಾ 2-3 ಚೈನ್ ಎಕ್ಸ್ಟ್ರಾ ಮಾಡಿ ಸೊ ಕಟ್ ಮಾಡಿ ಎಂಡ್ ಮಾಡ್ಕೊಂಬಿಡೋಣ. ಸೊ ಒಂದು 4 ಚೈನ್ ಹಾಕೋತಾ ಇದ್ದೀನಿ. ಕುಚ್ಚಿಗೆ ನಾನು ಜಾಯಿನ್ ಮಾಡಿಬಿಟ್ಟು ಕುಚ್ಚು ಕಟ್ಕೊಂಡ್ಬಿಡ್ತೀನಿ. ಸೊ ಈ ರೀತಿ ಇದೆ ಡಿಸೈನು. ಸೊ ಈ ರೀತಿ ಎಲ್ಲ ಆದಮೇಲೆ ಸ್ವಲ್ಪ ನೀಟಾಗಿ ಅಡ್ಜಸ್ಟ್ ಮಾಡಿಬಿಟ್ಟು ಅಲ್ಲಿ ಕುಚ್ಚು ಕಟ್ಕೊಳ್ಳೋಣ ಫ್ರೆಂಡ್ಸ್. ಎಕ್ಸ್ಟ್ರಾ ಥ್ರೆಡ್ಸ್ ಏನಿದೆ, ಎಕ್ಸ್ಟ್ರಾ ನಾಟ್ಸ್ ಏನಿದೆ ನೀಟಾಗಿ ಗಮ್ ಪೇಸ್ಟ್ ಮಾಡಿಬಿಟ್ಟು ಹಿಂದೆಗಡೆ ಪೇಸ್ಟ್ ಮಾಡ್ಕೊಬಿಡಿ. ಫಿನಿಶಿಂಗ್ ನೀಟಾಗಿ ಬರುತ್ತೆ. ಸೊ ಸ್ಟಿಫ್ನೆಸ್ ನೋಡಿ ನೀಟಾಗಿರುತ್ತೆ, ಸ್ಟಿಫ್ನೆಸ್ಸು ಫೋಲ್ಡ್ ಮಾಡೋಕ್ಕೂ ಚೆನ್ನಾಗಿ ಬರುತ್ತೆ. ಇದಕ್ಕೆ 127 ಅಥವಾ ಅದಕ್ಕಿಂತ ಕಡಿಮೆನೇ ನಾನು ಕುಚ್ಚು ಕಟ್ಕೊಂಡಿದ್ದೀನಿ. ಸ್ವಲ್ಪ ಸ್ಪೇಸ್ ಇದೆಲ್ಲ 3 ಚೈನ್ ಗ್ಯಾಪು, ಜೊತೆಗೆ ಸ್ಪೇಸ್ ಕಡಿಮೆ ಇದೆ, ಚಿಕ್ಕದಾಗಿ ಮೇಬಿ ಕುಚ್ಚು ಕಟ್ಟಿದ್ದೀನಿ. ಈ ರೀತಿ ಕಾಣಿಸುತ್ತೆ. ಸೊ ಸ್ಯಾರಿಗೆ ಹಾಕಿದ್ರೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನಿಮ್ಗೆ ಯಾರಿಗಾರು ಇಷ್ಟ ಆಗಿದೆ ಖಂಡಿತ ಟ್ರೈ ಮಾಡಿ. ಹೊಸ ಡಿಸೈನು ಯೂನಿಕ್ ಆಗಿದೆ, ನೀಟಾಗಿ ಕೂಡ ಬರುತ್ತೆ. ಸೊ ಒನ್ಸ್ ಟ್ರೈ ಮಾಡಿ ನೋಡಿ. ಡಿಫ್ರೆಂಟಾಗಿರಲಿ, ಯಾವಾಗಲೂ ಯು ಶೇಪ್ ಆರ್ಚ್ ಬೇಡ ಅಂತ ಅಂದರೆ ಈ ರೀತಿ ಟ್ರೈ ಮಾಡ್ಬೋದು. ಸೊ ಇದಕ್ಕೆ ಪ್ರೈಸ್ ಬಂತು ಫ್ರೆಂಡ್ಸ್, ನಾನು ಸ್ಯಾರಿಗೆ ಹಾಕಿಲ್ಲ, ಜಸ್ಟ್ ನಾನು ಟ್ರೈ ಮಾಡಿಬಿಟ್ಟು ವಿಡಿಯೋ ಮಾಡ್ಕೊಂಡು ಹಾಕಿದ್ದೀನಿ. ನ್ಯೂ ಡಿಸೈನ್ ಇದು. ಸೊ ಖಂಡಿತ ಸ್ಯಾರಿಗೆ ಹಾಕಿದ್ರೆ ತೋರಿಸ್ತೀನಿ. ಪ್ರೈಸ್ ಇದಕ್ಕೆ ಫ್ರೆಂಡ್ಸ್ 800 ಅರೌಂಡ್ ಚಾರ್ಜ್ ಮಾಡ್ಬೋದು. ಕಡಿಮೆ ಜಾಸ್ತಿ ನೋಡಿಕೊಂಡು ಪ್ಲೇಸ್ ನೋಡ್ಕೊಂಡು ಮಾಡ್ಕೋಬೋದು. ಮತ್ತು ಟೈಮ್ ಕೂಡ ನಾವು ತೊಗೋತೀವಿ, ಎಷ್ಟು ಟೈಮ್ ಹಿಡಿಸುತ್ತೆ ಅಂತ ಪ್ರೈಸಿಗೆ.
ಸೊ ಅದನ್ನು ನೋಡ್ಕೊಂಡು ಚೆಕ್ ಮಾಡ್ಕೋಬೋದು. ನಿಮ್ಗೆ ಇಷ್ಟ ಆಗಿರೋ ಒಂದ್ಸರಿ ಟ್ರೈ ಮಾಡಿ. ಹೊಸಬ್ರು ನೋಡ್ತಾ ಇರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.